ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಏನಪ್ಪ ವಿಶೇಷ ಅಂದರೆ ದಸರಾ ಹಬ್ಬದ ರಜೆ ಇರೋ ಕಾರಣದಿಂದ ನಮ್ಮ ಚಿಕ್ಕಿಯವರೆಲ್ಲ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಂದರು ನೋಡಿ ಫ್ರೆಂಡ್ಸ್, ನಮ್ಮ ಚಿಕ್ಕಿಯವರು. ಇವರು ನಮ್ಮ ಮಮ್ಮಿಯ ಲಾಸ್ಟ್ನೇ ತಂಗಿ. ಮೂವರು ಜನ ತಂಗಿರಿದ್ದಾರೆ, ಅದರಲ್ಲಿ 4ನೇ ತಂಗಿ ಶಿವಮೊಗ್ಗದಿಂದ ಬಂದಿದ್ದಾರೆ. ಸೊ ಏನಪ್ಪ ಅಂದರೆ ಇವರು ದೊಡ್ಡ ಮಗಳು, ಇನ್ನು ಚಿಕ್ಕ ಮಗಳು ಅಲ್ಲಿ ಹೊರಗಡೆ ಆಡ್ತಾ ಇದ್ದಾಳೆ. ಬನ್ನಿ ಫ್ರೆಂಡ್ಸ್ ನೋಡೋಣ. ಇವಳು ಇದ್ದಾಳಲ್ಲ, ವೈಟ್ ಶರ್ಟ್ ಹಾಕೊಂಡಿದ್ದಾಳಲ್ಲ, ಇವಳು ಎರಡನೇಳು. ಇವಳು ಮಾತು ಕೇಳಿಬಿಟ್ಟೆ ಫ್ರೆಂಡ್ಸ್, ತುಂಬಾ ಚಂದ ಮುದ್ದ ಮಾತು. ಆ ಮಕ್ಕಳು ಆಟ ಆಡೋದ್ರಲ್ಲೇ ಮುಳುಗೋಗಿದ್ದಾರೆ, ಅವ್ರದ್ದು ಲೋಕದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಇವರು ನಮ್ಮ ಎರಡನೇ ಚಿಕ್ಕಿ, ನಮ್ಮ ಸಿಸ್ಟರು, ನಮ್ಮ ಅಕ್ಕ. ಇವರೆಲ್ಲ ನೋಡಿ ಎಷ್ಟು ಆಟ ಆಡ್ತಿದ್ದಾರೆ ಅಂದರೆ ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತಿದ್ದಾರೆ, ಕಣ್ಣ ಮುಚ್ಚಲೆ ಆಟ ಆಡ್ತಿದ್ದಾರೆ. ಅವ್ರಿಗೊಂಥರ ಹಬ್ಬ ಆಗಿದೆ ಅಂದರೆ, ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ಹಬ್ಬ ಅವ್ರಿಗೊಂಥರ. ಅವ್ರು ಆಟ ಆಡೋದು ನೋಡ್ತಾ ಹೇಗೆ ಕತ್ಲಾಯಿತು ಅನ್ನೋದೇ ಗೊತ್ತಾಗಲ್ಲ. ಸೊ ಮಾರನೇ ದಿನ ಎದ್ದು ದಾವಣಗೆರೆ ಶಾಪಿಂಗಿಗೆ ಹೋಗೋಣ ಅಂತ ಹೊರಟ್ವಿ. ಸೊ ದಾವಣಗೆರೆ ಬಸ್ ಹತ್ಕೊಂಡು ಬಂದಾಯಿತು. ನಾನು ಸೀಟ್ ಹಿಡ್ಕೊಂಡು ಅವ್ರಿಗೆ ಸೀಟ್ ಹಿಡಿದು ಕೊಟ್ಟು ಕೂತ್ಕೊಳೋದ್ರಲ್ಲಿ ಸಾಕಾಗೋಯ್ತು. ಈ ಸಿದ್ದರಾಮಯ್ಯ ಮಾಡಿರೋ ಬಸ್ ಫ್ರೀನ ಸಾಕಪ್ಪ ಜೀವನ ಅನಿಸ್ಬಿಟ್ಟಿದೆ. ಅಂತೂ ಇಂತೂ ದಾವಣಗೆರೆ ತಲುಪಾಯಿತು. ಆ ದಾವಣಗೆರೆ ಬರೋ ಅವಸರದಲ್ಲಿ ನಾನು ಇಯರಿಂಗ್ಸ್ನೇ ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮಮ್ಮ, ನಮ್ಮ ಸಿಸ್ಟರು, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಿ ಮಕ್ಕಳು ಬಂದ ಮೇಲೆ ದಾವಣಗೆರೆಗೆ ಯಪ್ಪ ಎಂಥ ಬಿಸಿಲು ಕಣ್ರಿ. ಭಾಳ ತುಂಬಾ ಬಿಸಿಲಿತ್ತು. ಅಂಥದ್ರಲ್ಲಿ ಇವೆರಡನ್ನೂ ಕರ್ಕೊಂಬಂದಿದ್ವಿ. ಇನ್ನೊಬ್ಳು ಪಿಂಕ್ ಕಲರ್ ಶರ್ಟ್ ಬರ್ತಿದ್ದಾಳೆ ನೋಡ್ರಿ, ಇವರಿಬ್ಬಳೂ ಕಪ್ಪಿ ಚೇಷ್ಟೆ ನೋಡ್ಲಾರೆ ನಾವಂತರೂ. ಯಪ್ಪ ದಾವಣಗೆರೆ ತುಂಬ ನಮ್ಮ ಚಿಕ್ಕಿರು, ನಮ್ಮ ಚಿಕ್ಕಪ್ಪ ಹಿಡ್ಕೊಂಡು ಸರ್ಕಸ್ ಮಾಡಾಯಿತು. ಪಾನಿಪುರಿ ಅಂದರು, ಪಾನಿಪುರಿ ಕೊಡಿಸ್ತಾ ಇದ್ವಿ. ಪಾನಿಪುರಿ ಟೇಸ್ಟ್ ಅಂತೂ ಸಖತ್ತಾಗೆ ಇತ್ತು ಕಣ್ರಿ ದಾವಣಗೆರೆಯಲ್ಲಿ. ನೀವು ಒಂದು ಟೈಮ್ ಬಂದರೆ ಗಡಿಯಾರ ಕಂಬದ ಹತ್ರ ಬಂದು ಪಾನಿಪುರಿನ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿತ್ತು. ನಾನು ಬಂದರೆ ಯಾವಾಗಲೂ ಇಲ್ಲೇ ಟೇಸ್ಟ್ ಮಾಡೋದು. ಚೆನ್ನಾಗಿತ್ತು ಪಾನಿಪುರಿ ಅಂತೂ ಇಂತೂ. ಅವ್ರಿಗೆ ಹೊಟ್ಟೆ ಅಂತ ಸ್ವಲ್ಪ ಲೈಟಾಗಿ ತಿನ್ಸ್ಕೊಂಡು ಬಂದ್ವಿ. ಶಾಪಿಂಗಿಗೆ ಬಂದ ನೋಡಿ ಫ್ರೆಂಡ್ಸ್, ಇವ್ರ ಬಟ್ಟೆ ಇವ್ರೇ ಆರಿಸ್ಕೊಳ್ಳೋ ಲೆವೆಲಿಗೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಸೊ ಬಂದಮೇಲೆ ಅಲ್ಲೂ ಸುಮ್ಮನಿರ್ತಾರ, ಅಲ್ಲೂ ಡ್ಯಾನ್ಸ್ ಮಾಡೋದೆ, ಏನಾಗಿ ಇಂಪ್ರೆಸ್ ಮಾಡೋದು. ಅವ್ರಿಗೊಂಥರ ಹಬ್ಬ ಆಗ್ಬಿಟ್ಟತಿ. ಸ್ಕೂಲಿಗೆ ಹೋಗಿ ಸಾಕಾಗಿ ವೆಕೇಷನ್ ಬಂದಿರೋದಕ್ಕೂ ಹೇಳ್ಬಾರ್ದು. ಲಾಸ್ಟಿಗೆ ಲೈಟಾಗಿ ಕುಲ್ಫಿ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದರೆ ಯಪ್ಪ ಜನ ನೋಡಿ ಸಾಕಾಗ್ಬಿಡ್ತು. ನಾವು ಮನೆಗೆ ತಲುಪ್ತೀವೋ ಇಲ್ಲೋ ಅಂತ ಅನ್ಕೊಂಡಿದ್ವಿ. ಈ ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿ ಯಾಕಾರಪ್ಪ ಮಾಡಿದ ಅನಿಸ್ಬಿಡ್ತು. ಅಂತೂ ಇಂತೂ ಹೆಂಗೋ ಸೀಟ್ ಸಿಕ್ತು, ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ಏನಪ್ಪ ಅಂದರೆ ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟು ಟಿಫನ್ ಮಾಡಿದ್ವಿ. ಉಪ್ಪಿಟ್ಟು ಹಾಕ್ಕೊಂಡು ಅವರಿಗೂ ಹಾಕ್ಕೊಟ್ಟು ಉಪ್ಪಿಟ್ಟು ತಿಂದ್ವಿ. ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿತ್ತು. ಕೇಳ್ತೀರಾ? ಟಿಫನ್ ತಿಂದ್ಬಿಟ್ಟು ರೆಡಿಯಾಗಿ ಊರಿಗೆ ಹೋಗಬೇಕು ಅಂತ ಹೊರಟರು ನಮ್ಮ ಚಿಕ್ಕಿಯವರು. ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಬಟನ್ನ ಕ್ಲಿಕ್ ಮಾಡಿ.